ಇಲ್ಲ ಅರ್ಶಿ ರೆಡಿ ಆದ್ರಿ ಇವತ್ತು ನನಗೆ ನೆಗಡಿ ಬಂದ್ಬಿಟ್ಟೈತ್ರಿ ಬೆಳೆ ಬೆಳ್ದ ಗಂಟ್ಲಂಗೆ ಚುಚ್ಚಿದಂಗೆ ಆಗದ್ರಿ ನಿಂಗೆ ಹಂಗಾಕಿತ್ತು ನನ್ನ ಗಂಟ್ಲ ನೋವು ಬಂದವ ನಾನು ನೆಗಡಿಗೈತಿ ನನಗೆ ಸೇಮ್ ನೋಡು ಸುಸ್ತು ಹಾಕತ್ಬಿಡ್ತಾನೆ ಇವತ್ತಾಗಲಿ ಇದು ಡ್ರೆಸ್ ಚಲೋ ಆಯ್ತು ನೋಡು ಮೇಡಮ್ ಅವ್ರಿಗೆ ಒಂದು ಥ್ಯಾಂಕ್ ಯು ಹೇಳ ನಂದಿನಿ ಮೇಡಮ್ ಅವ್ರಿಗೆ ನೋಡಿರಿ ಅದನ್ನ ಹಿಡಿಸ್ಕೊಂಡ್ರಿ ಕರೆಕ್ಟಾಗೈತೆ ನೋಡಿರಿ ಮಸ್ತ್ ಕಾಣಿಸ್ತೈತಿ ಇದ್ರ ಗೊಡ್ಡಿ ಬಂದಿಲ್ಲಲ್ಲ ಇದು ಕರೆಕ್ಟ್ ಆಯಿತು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹೇಳಿದ್ರೊಳಗೆ ಏನು ವಿಶೇಷತೆ ಐತಿ ಅಂತ ನೋಡ್ರಿ ಈಗ ನಾವು ಚಹಾ ಕುಡಿದ್ರಿ ಇದು ಮಾಡ್ಬೇಕ್ರಿಪ್ಪ ನಿನ್ನೆ ನೀರು ದೋಸೆ ಮಾಡ್ಬೇಕಂತಂದು ಅಕ್ಕಿ ನೀನು ಹಾಕಿನ್ರಿ ಒಂದು ಸ್ವಲ್ಪ ಇನ್ನೂ ಲಾಡಿ ಅವು ಇವು ಇನ್ನೇನೋ ಕಟ್ಟವು ಜಗ್ಗದವ್ರು ಇನ್ನು ಮೊರಮ್ಮಿನ ಕೆಲಸನ ಐತ್ರಿ ಇನ್ನು ಅವು ಓದ್ಬತ್ತಿ ಅವೆಲ್ಲ ಜೋಡಿಸಿಡೋದೆಲ್ಲ ಈಗ ಹುಡುಗರು ಬರ್ತಾವ್ರಿ ನಮ್ಮ ಓಸ್ ಎಲ್ಲ ಹುಡುಗರು ಬರ್ತಾವ್ರಿ ಹಾಗಾಗಿ ದೋಸೆ ಮಾಡಿದೆ ಅಂದ್ರೆ ಅವರು ತಿಂತಾರೆ ನಮ್ಗೆ ಹಾಕೋರು ನಾಷ್ಟಕ್ಕೆ ನಿನ್ನೆ ಹಾಕಿನ್ರಿ ಕೀರಿ ಅವು ಈಗ ಮಿಕ್ಸಿ ಹಾಕ್ಬೇಕು ಅದನ್ನು ಬೆಳಗ್ಗೆ ಹಾಕ್ಬೇಕು ಈಗ ಒಂದು ಕೊಬ್ಬರಿ ಹಾಕಿ ಅದ್ರೊಳಗೆ ಮಿಕ್ಸಿ ಹಾಕ್ಬೇಕು ಈಗ ಅದು ಚಲೋ ಚಟ್ನಿ ಮಾಡಿ ಚಟ್ನಿ ಕೊಬ್ಬರಿ ಹರಿಚಿಟ್ಟು ನಿನ್ನ ರಾತ್ರಿನ ಚಟ್ನಿ ಮಾಡ್ದಷ್ಟ ಈಗ ಅದು ಎಲ್ಲ ಹಾಕಿ ಅದಕ್ಕೆ ಅರಿಶಿ ಅನ್ನೋ ಒಗ್ಗರಣೆನ ಎಷ್ಟು ಹಾಕೊಂಡು ಮಾಡಿಗ ಒಂತಾವ್ ಬಿಡು ಹುಡುಗರಿಗೆ ಬರ್ತಾವಲ್ಲ ಒಂತಾವ್ ಊಟ ಮಾಡ್ತಾರೆ ಏನು ಉಳಿಯಂಗಿಲ್ಲ ಈಗ ಉಣ್ಬೇಕೈತಿ ನೀವು ಪುಳಿಯೋಗ್ರಿ ಉದೂರು ಮಾಡಿಬಿಡ್ತಾ ಆಯ್ಕೆ ಅನ್ನ ಇಲ್ಲಿ ಅಕ್ಕಿ ಒಳಗೆ ಇದು ಹಾಕ್ಬೇಕ್ರಿ ಕೊಬ್ಬರಿ ಹಾಕ್ಬೇಕು ಅದು ಕುಡ್ಗಲ್ಲಾಗಿತ್ತಂದ್ರೆ ಹಿಂದಿಂದೆಲ್ಲ ಸಿಪ್ಪಿ ತೆಗೆದು ಹಾಸಿದ್ರಿ ನಮಗೆ ಕುಡ್ಗಲ್ ರೂಢಿ ಐತ್ರಿಪ್ಪ ಈ ಚಾಕುಲಿಂತ ರೂಢಿನೇ ಇಲ್ಲ ಅಲ್ಲಿ ಅಮ್ಮಗೆ ಅದಕ್ಕೆ ಕೆಲ್ಸಕ್ಕೆ ಬೇಕಂತಂದ್ರೆ ಕುಡ್ಗಲ್ ತೊಗೊಂಡ್ರೆ ಮತ್ತೆಲ್ಲವ್ರು ಕೇಳಿಬಿಡು ಅಂತಂದು ನಾ ಹೆಚ್ಚಾಕತ್ತೀನಿ ಹಿಂಗೆ ಹೆಚ್ಚಿಬಿಟ್ಟು ಈಗ ಅದನ್ನ ಹಿಂದಿನ ಚಿಟ್ಟ ತೆಗಿಲೇ ಇಲ್ಲ ದೋಸೆ ಕಪ್ ಹಾಕೋ ನಮ್ಮ ನೀರು ದೋಸೆ ಅಥವಾ ಕೆಂದ ಹಾಕವ ಇದು ಇದೈತಲ್ಲ ಕರ್ರಾಗಿಲ್ಲಿದು ಕೆಂದ ಐತಿ ಇದು ಇದನ್ನ ಹಾಕಕ್ರೆ ಸೆಂಟ್ರಿಂಗ್ ಹಾಕಕ್ಕ ಸೆಂಟ್ರಿಂಗ್ ಹಾಕೋರು ಬಂದಿದ್ರಿ ಈಗ ಅಡ್ವಾನ್ಸ್ ಕೊಟ್ಟು ಕಳಿಸಿದ್ರಂದ್ರೆ ಅಮ್ಮ ಹಾಕಿ ಭಾಳ ಹಾಕೊಂಡ್ರೆ ಇವ್ನು ತೆಗೆದು ಬಿಡಮ್ಮ ಅದಕ್ಕೆ ಒಂದಿಷ್ಟು ಇದು ಉದ್ದಿ ಬಿಡಿ ಹಾಕಿಡೋಣ ನಾಳೆ ಮಾಡಕ್ಕೆ ಬರೋದೇನ್ರಿ ರಾತ್ರಿ ಕರೆದಿಟ್ಟತ್ತ ಇದು ಚಟ್ನಿಗೆಲ್ಲ ಹಾಕಿದ್ದು ನೋಡಿ ಕರಿಬೇಕು ಕೊತ್ತಂಬರಿ ಮೆಣಸಿನ್ಕಾಯಿ ಜೀರಿ ಕೊಬ್ಬರಿ ರೀ ಆಮೇಲೆ ಇದು ಪುಟಾಣಿ ಹಿಟ್ಟು ರೀ ಅದು ಚಿಟ್ಟು ಹಾಕಿದಕ್ಕೆ ಹಿಂಗೆ ಆತು ನೋಡ್ರಿ ಸ್ವಲ್ಪ ಸಣ್ಣಗನ ರೀ ಸಣ್ಣಗನ ರೀ ಒಂದಿಷ್ಟು ಚೆನ್ನಾಗೈತೆ ಅಂದ್ರೆ ಇದು ನೋಡ್ರಿ ನಾನು ನೀರು ಹಾಕಿದ್ರಿ ಈಗ ಇದು ಇಷ್ಟು ನೀರು ಹಾಕಿದ್ರೂ ಗಟ್ಟಿನ ಹಾಕತ್ತೀನಿ ರೀ ಇದು ನೀರಂಗೆ ಆಗಬೇಕು ಇಲ್ಲಿ ಚಟ್ನಿ ರೆಡಿ ಆಯ್ತು ಒಗ್ಗರಣೆ ಕೊಡುವ ಅಂಥೇಳಿ ಹಾಕತ್ತೀನಿ ರೀ ಈಗ ಇದು ಗ್ಯಾಸ್ ಕಟ್ಟ ಅದೆಲ್ಲ ತೊಳಿಬೇಕು ಇದೆಲ್ಲ ಮುಗಿಸೋ ತೊಳೆದು ಆಮೆ ಕಡೆ ಅಂತ ಒರೆಸ್ಕೊಂಡೀನಿ ರೀ ಬೆಳಗ್ಗೆ ಎದ್ದು ವರ್ಷಿ ಅಂತೂ ನೋಡಂಗೆ ಇದು ಮಾಡ್ರಂಗಿಲ್ಲ ಇಲ್ಲಿ ತುಂಬಿಸ್ಬಿಟ್ಟಿರ್ತಾವ ಹಾಕಿ ಇಲ್ಲಿ ಎಲ್ಲ ತೆಗೆದು ಎಲ್ಲ ಒರೆಸೀವಿ ರೀ ತೊಳಿಬೇಕಾದ್ರೆ ತೊಳೆದ್ರೆ ನನಗೆ ಸಮಾಧಾನ ರೀ ಅದನ್ನು ಗ್ಯಾಸ್ ಕಟ್ಟ ರೀ ಇದಕ್ಕೆ ಸ್ವಲ್ಪ ನೀರು ಹಾಕನ್ರಿ ಉಪ್ಪು ಹಾಕೀನಿ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಕೈಯಾಡಿದೆ ಅದನ್ನು ಇದು ನೋಡಿರಿ ನೀರು ದೋಸೆ ರೆಡಿ ಆಗತ್ತವ್ರಿ ಬರ ಎರಡು ತಾಟ್ನೊಳಗೆ ಹಾಕಿ ಚಟ್ನಿ ಹಾಕಿ ಕೊಟ್ಟುಬಿಡ್ತೀನಿ ರೀ ಬಿಸಿ ಅವ್ರಿ ಇದು ನೋಡ್ರಿ ನಮ್ಮ ಆಸಿಪ್ ಬಂದು ಬಾವರು ಬಂದು ರೆಡಿ ಮಾಡಿದ್ರೆ ಅಮ್ಮ ಕೊಟ್ಟೀನಿ ರೀ ಅಮ್ಮ ಉಣ್ಣಾಕತ್ತಾರ ಈಗ ಅವ್ರಿಗೆ ಕೊಟ್ಟು ಬರೋಣ ಕಡ್ಲಿ ಕುದಿಸಿದ್ದೆ ರೀ ಸ್ವಲ್ಪ ಅವನ್ನ ಇದನ್ನು ಮ್ಯಾಶ್ ಮಾಡ್ಕೊಂಡೆ ರೀ ಇದು ಏನು ನಾವು ಚಟ್ನಿ ಮಾಡಿದ್ವಲ್ಲ ಈಗ ಅದನ್ನ ಒಂದು ಸ್ವಲ್ಪ ಚಟ್ನಿನ ಇದ್ರೊಳಗೆ ಹಾಕ್ಕೊಡ್ತೀನಿ ರೀ ಚಟ್ನಿ ನಮಗೂ ಅದು ಜಾಸ್ತಿ ಆಕೈತ್ರಿ ಒಣ ಕೊಬ್ಬರಿಲಿಂತ ಮಾಡಿದ್ದು ಟೇಸ್ಟ್ ಆಗುತ್ತಲ್ಲ ರೀ ಹಾಕಾಕತ್ತೀನಿ ನಾನು ಮತ್ತು ಚಟ್ನಿನೂ ವೇಸ್ಟ್ ಆಗ್ಬಿಡೈತಿ ನಮಗದು ಅದಕ್ಕೆ ಒಂದು ಸ್ವಲ್ಪ ಹಾಕಿ ಇದಕ್ಕೆ ಉಳ್ಳಾಗಡ್ಡಿ ಟೊಮೆಟೊ ಹಾಕಿ ಒಂದು ಸೀಟಿ ಮಾಡಿಸ್ಬಿಡ್ತೀನಿ ರೀ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಲ್ಲ ರೀ ಇಲ್ಲ ನಮ್ಮ ಮಾರಿಪಾಗ್ರಿ ಮತ್ತು ದೋಸೆ ರೀ ಯಾಕೆ ಬಾಂಡೆ ತಿಕ್ಕಾಕ ಹೋಗಿದ್ಲ ಭಾಳ ಇದ್ದು ಬಾಂಡೆ ಅವಿಷ್ಟು ರೀ ಇದೊಂದು ಬುಟ್ಟಿ ಏನು ಒಂದು ರೆಸಿಪಿ ಮಾಡಿದ್ವಿ ಅಂದ್ರೆ ಹಂಗೆ ಬಿಟ್ಟಿರ್ಪ ಮತ್ತು ಬಾಂಡೆ ರೀ ಏನು ಮಾಡ್ಬೇಕು ತಿಕ್ಕ ಹಂಗೆ ಹಾಕೋರಿ ಇವೆಲ್ಲ ಅಮ್ಮ ಅಂಕರು ಇವ ಮಸ್ತ್ ಹಾಕೊಂಡು ಇವ ಎಂಥವು ಗುಳಮ್ ನುಂಗ್ಬೋದು ಅಂತಾರೆ ಅಮ್ಮ ಸ್ವಲ್ಪ ವಯಸ್ಸಾದವ್ರಿಗೆ ಅಂತಂದ್ರೆ ಇವು ಭಾಳ ಬೆಸ್ಟ್ ರೀ ಇವು ನಮಗೆಲ್ಲ ಖಡಕ್ ಬೇಕಂತಂದು ಸ್ವಲ್ಪ ಹೊತ್ತು ಬಿಟ್ಟಿನಿ ರೀ ಈಗ ಅರಿಪಾಗ್ರಿ ಈ ಥರ ಕಲರ್ ಮಾಡೀನಿ ರೀ ಈಗ ಇಲ್ಲ ಅಮ್ಮರಿಗೆ ಸ್ವಲ್ಪ ಮ್ಯಾಲೆ ಮುಚ್ಚಿ ಮಾಡಿಬಿಟ್ನಿ ಅಂದ್ರೆ ಅವ್ರಿಗೆ ಹೆಂಗೆ ಅಷ್ಟು ಟೇಸ್ಟ್ ಹತ್ತವ್ರಿ ಅವ್ರಿಗೆ ಭಾರಿ ಚಲೋ ಆಗ್ಯಾವ ಬಿಡುವ ಅಂತಂದ್ರೆ ಏನು ಮಾಡತ್ತಿ ಮಮ್ಮಿ ಅಲ್ಲೇ ಇದು ಚಟ್ನಿ ಮಾಡಿದ್ದಿಲ್ಲ ನೀನು ಅದನ್ನ ಚಟ್ನಿ ಹಾಕಿದ್ದಿದ್ರೊಳಗೆ ಎಲ್ಲ ಹಾಕೇನು ಮತ್ತೆ ದೋಸೆಗೆ ಇಲ್ಲ ಮಾಹಿತಿ ಎಷ್ಟೊಂದು ಕೆಟ್ಟ ಹೋಗಲ್ಲ ಮಧ್ಯಾಹ್ನ ಹುಳಿ ಆಗ್ಬಿಡ್ತದೆ ಅದು ಇನ್ನೂ ಎಷ್ಟೊಂದು ಐತೆ ನೋಡಿ
ಮತ್ತು ಅದನ್ನ ಯಾರು ತಿನ್ಬೇಕು ನೀವು ಎಲ್ಲರೂ ನಾಷ್ಟ ಆಗ್ತದೆ ಸುಲ್ತಾನ್ ಅದು ಯಾರು ಬಂದ ಮಾಡ್ಕೊಡೋಕೆ ಹಬ್ಬ ನೋಡೋದು ಹಂಗೆ ತಿಂದ್ಬಿಟ್ಟಿಗೆ ಅದಕ್ಕೆ ಅದನ್ನ ಹಾಕಿದ್ದೆ ಚಲೋ ಆಯ್ತಿಲ್ಲ ಇಲ್ಲಿಗೆ ಸ್ವಲ್ಪ ಎಲ್ಲ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಗರಂ ಮಸಾಲ ವಾಸನೆ ಚಲೋ ಬರುತ್ತೆ ಹಾಕಿ ಮಾಡಿದೆ ನೋಡಿ ಸ್ವಲ್ಪ ತಿಕ್ನೆಸ್ ಅನ್ನಿಸ್ತಂದ್ರೆ ಅದಿಲ್ಲ ಇಬ್ಬರು ನಾವು ಗ್ರೂಪ್ ಹಾಕಿ ಮಾಡ್ತೀವಲ್ಲ ಇದು ಹಾಕಿದ್ದಿಲ್ಲ ಒಬ್ರು ಕಮೆಂಟ್ ಮಾಡಿದ್ರು ಸೌಮ್ಯ ಅನ್ನೋರು ಇದೆಲ್ಲ ಹಾಕಿ ಮಾಡಿರಿ ಬರೀ ಒಂದೇ ಥರ ಮಾಡಬೇಡ್ರಿ ಅಂತಂದು ಅದಕ್ಕೆ ಮಾಡಿದೆ ನಾನು ಇದೊಂದು ಸ್ವಲ್ಪ ಕುದಿದ ಮೇಲೆ ಇದು ಸ್ಮ್ಯಾಸ್ ಮಾಡ್ಕೊಂಡೆ ಅವನ್ನ ಮಾಡ್ಕೊಂಡ್ಮೇಲೆ ಇಷ್ಟು ಚಲೋ ಆಗ್ತದೆ ಅದ್ರಾಗ ಇದ್ರೊಳಗೆ ಒಂದು ಏನಾರ ಸ್ಪೆಷಲ್ ಮಾಡೋದ್ವ ಹೌದು ಎಲ್ಲದ್ದೇನು ತೊಗೊಂಡು ಮಾಡೋದು ಬೇಡ ಇದ್ರೊಳಗೆ ಮಾಡಬೇಡದು ಅನ್ನಕ್ಕೆ ಇದ್ರಾಗ ಏನು ಸಣ್ಣ ಕುಕ್ಕರಂಗಿಲ್ಲ ಸಣ್ಣ ಕುಕ್ಕರ್ನಾಗ ಇಡಿವ ಅದು ಪುಳಿ ಹೋಗಿ ಎಷ್ಟು ಮಾಡಿ ಒಂದು 4 ದಿನ ಅಕ್ಕಿ ತಕ್ಕಿಗೆ 4 ದಿನ 4 ಐಟಮ್ ಮಾಡ್ಕೊಂಡು ಹೋಗೋದು ಅಷ್ಟನ್ನ ಇವತ್ತ ಮಾಡ್ಬಿಟ್ಟು ಆಯ್ತು ಇಟ್ಟು ಬಿಡೋದು ಒಂದ ಗ್ಲಾಸ್ ಸೈಡ್ ಉಣ್ಣಂಗಿಲ್ಲ ನಮ್ಮ ಅಮ್ಮಾರ ಅವ್ರಿಗೆ ರೇಷನ್ ಅಕ್ಕಿದ ಮಾಡ್ಬೇಕು ಮೆತ್ತಗ ಈಗ ನೋಡ್ರಿ ನಮ್ಮ ನೂರಮ್ಮದ ಮುನ್ನ ಸುಲ್ತಾನ್ ಬಂದರೆ ನಿಯಾಜ್ ಅಮ್ಮದ ಒಬ್ಬರಿಲ್ರಿ ಆಸಿಫ್ನ ಕುತ್ಕೊಂಡಿದ್ದಾರೆ ಅವ್ನು ಹೊಟ್ಟಿಸಿತಂತ ಒಳಗೆ ಹೋದವ ನಾಷ್ಟ ಮಾಡ್ರಪ್ಪ ನೀವು ಮಾಡಿ ಬಂದ್ರೆ ಏನು ಮಾಡಿ ಬಂದ್ರಿ ಅಲ್ಲ ಇಲ್ಲಿ ನೀರು ದೋಸೆ ಮಾಡ್ತಿದ್ನಲ್ಲ ಉಣ್ಬೇಕಿಲ್ಲ ಹೌದನಾ ನಮ್ಮ ನಾನು ಇವತ್ತು ಸೆಂಟ್ರಿಂಗ್ನವ್ರು ಕರ್ಕೊಂಬಂದೆಲ್ಲ ಮಾತಾಡ್ಸಿ ಹೋದ್ನರಿಪ್ಪ ಇಲ್ಲ ನಮ್ಮಮ್ಮ ಹೊಟ್ಟೆ ಹಚ್ಕೊಂಬಿಟ್ಟಿದ್ರು ಅದನ್ನ ಸದ್ ಮಾಡಿ ಬಿಡ್ರಿ ಮೊಮ್ಮಾಗ ಮೊಮ್ಮಾಗ ಪುಣ್ಯ ಬರ್ಲ್ರಿ ಸುಲ್ತಾನ ನಾಷ್ಟ ಹಾಕೊಡ್ಲೇನ ಹಾಕೊಡ್ಲೆ ಹಾಂ ನಮ್ಮ ಸುಲ್ತಾನ ನಾಷ್ಟ ಮಾಡಿ ಬಂದನಂತೆ ಅವನಿಗೆ ಈಗ ನೀರು ದೋಸೆ ಮಾಡ್ಕೊಡ್ತೀನಿ ಪುಳಿಯೋಗ್ರೆ ಇಡ್ತೀನಿ ರೀ ಆಸಿಪ್ ನೋಡ್ರಿ ಪುಳಿಯೋಗ್ರೆ ತಿನ್ನತಾನ್ರಿ ಚಲೋ ಆಗೈತಲ್ಲ ಆಸಿಪ ಮಸ್ತ್ ಆಗೈತಿ ಆರಿಪ್ಪ ಒಂದು ಸ್ವಲ್ಪ ನಿಂಬು ಸೋಡ ಮಾಡ್ಬೇಕಂತ ನೋಡಮ್ಮ ಚಹಾ ಮಾಡ್ಕೊಡ್ತೀನಿ ಮುನ್ನಾಗ ಒಲ್ಲ ಅಂತ ಒಂದು ಸ್ವಲ್ಪ ನಿಂಬು ಸೋಡ ಮಾಡಿಬಿಟ್ರೆ ಅನ್ನಕತ್ತಾರ ನೂರಮ್ಮದು ಕುಡಿತಾನಂತ ಆಸಿಪ್ನು ಕುಡಿತೀಯಪ್ಪ ನೀನು ನಿಂಬು ಸೋಡ ಕುಡಿತೀಯ ನೋಡ್ರಿಪ್ಪ ನಮ್ಮ ಸುಲ್ತಾನ ದೋಸೆ ರೆಡಿ ಅದು ಕೊಟ್ಟಿಲ್ರಿ ಈಗ ತಿನ್ನಾಕತ್ತಾನ ಮಸ್ತ್ ಹಾಕೋರಿಪ್ಪ ಇವು ಹಗರ್ನು ರೀ ಮಾಡಾಕನು ಏನು ವಜ್ಜಲ್ಲ ಏನಲ್ಲ ನೋಡ್ರಿ ನಿಂಬು ಸೋಡ ರೆಡಿ ಆತ್ರಿ ಕುಂದಿರಿಪ್ಪ ಊಟ ಮಾಡೋದಿಂತ್ರಿ ಟೈಮ್ ಅಲ್ಲಿ ನೋಡ ನಾಷ್ಟ ಮಾಡಿದ್ದು ಈಗ ಮಾಡಿರ್ಬಿಡ ಅನ್ನಂಗೆ ಆತ ಯಾಕಂದ್ರೆ ನಾಷ್ಟ ಮಾಡಿದ್ಮೇಲೆ ನಾ ಮತ್ತೆ ಏನು ವಿಡಿಯೋ ಜಾಸ್ತಿ ತೊಗೊಂಡೇ ಇಲ್ಲ ನಮ್ದು ಮೊರಮಿಂದ ಕೆಲಸ ಜಗ್ಗ ಹಾಕೈತ್ರಿ ಈಗ ಎಲ್ಲಿ ವಿಡಿಯೋ ಮಾಡ್ಬೇಕ್ರಿ ಈಗ ಹಂಗೆ ಆಗತೈತಿ ಮುನ್ನ ಹಾಕೊಂಬರ್ಲ್ಯಾ ಹಾಂ ತಡಿ ಅಮ್ಮ ಏನೋ ಕಲೀಜ ಏನು ತರ್ಸಕತ್ತಾರ ಅಂತಡಿ ನೋಡೋಣ ತೊಗೊಂಬಂದಿ ಅಂದ್ರೆ ಪಲ್ಯ ಮಾಡ್ತೀನಿ ಅದನ್ನ ಹಂಗೆ ಸುಕ್ಕ ತತ್ತಿ ತರ್ಸಕ್ಕಾಗ್ತಿದ್ರಿ ಕೋಟ ಕಲಿಜ ಸಂಜೆ ಮುಂಚೆ ಹೋಯ್ತಂತ್ರಿ ಇಲ್ಲ ಅಂದ್ರಂತವ್ರು ಹಾಗಾಗಿ ತತ್ತಿ ತೊಗೊಂಬಂದ್ಬಿಟ್ರೆ ನೀರು ತುತ್ತಿರಲಿ ಹಾಗೆ ನಾನು ಅದನ್ನು ಏನು ಮಾಡ್ತೀನಪ್ಪ ಅಂತಂದ್ರೆ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಅದಷ್ಟು ಹಾಕಿ ಸ್ವಲ್ಪ ಸೇರೋ ಜೊತೆ ಮಾಡ್ಕೊಡ್ತೀನಿ ರೀ ಅಮ್ಮಗೆ ಆಮೇಲೆ ಕಡೆ ಹುಡುಗರಿಗೆ ಅವಕ್ಕೆ ಆಮ್ಲೆಟ್ ಬೇಕಂತೇಳಿ ಆಮ್ಲೆಟ್ ಹಾಕ್ಕೊಡ್ತೀನಿ ಬೆಳೆ ಸಾರು ಐತಿ ಇಲ್ಲ ಟೈಮ್ ಅಲ್ಲಿ 3 ಗಂಟೆ ಹೊತ್ತು ಇವಾಗ ಊಟ ರೀ ಈಕಿ ಜಗಳ ಮಾಡಕತ್ತಾಳ್ರಿ ನಂಗೆ ಕೂಡ ನೀವು ಹೆಂಗೆ ತಿಂತೀರಿ ಉಳ್ಳಾಗಡ್ಡಿ ಹಾಕೊಂಡು ಹಂಗೆ ನಮ್ಗೆ ಉಳ್ಳಾಗಡ್ಡಿ ಇಲ್ದನ ಇದ್ರೆ ಚಲೋ ಆಕೈತಿ ಅಂತೇಳಿ ಅಂದು ನನಗೇನು ಗೊತ್ತಿಲ್ಲ ಉಳ್ಳಾಗಡ್ಡಿ ಹಾಕಿ ಇಟ್ಟಿದ್ದೆ ಮುನ್ನ ಬಂದು ಕೊಡೋಣಂತವ ಅದನ್ನ ನೀವು ಉಳ್ಳಾಗಡ್ಡಿ ಇಲ್ಲದ ಹಾಕೋ ನಾನು ಸ್ವಲ್ಪ ಸೇರೋಣ ಅನ್ನನ ಹಾಕ್ಕೊಂತೀನಿ ರೀ ಈಗ ರಿಷಿಯಾನು ಬಂದ್ರಿಪ್ಪ ಶಾಲಿಂದ ಊಟ ಮಾಡಿದಿಲ್ಲ ರಿಷಿಯ ಊಟ ಮಾಡಿದೆ ನಮ್ಮ ಬಾಂಡೆ ಅವೆಲ್ಲ ಮತ್ತೆ ಜಾಗಿ ಆಗ್ಯಾವ್ರಿ ತಿಕ್ಬೇಕು ನೀರು ಬಿಟ್ಟಾರ ಮುನ್ನ ಇಲ್ಲ ಮುನ್ನ ಊಟ ಮಾಡಿಲ್ರಿ ಹುಡುಗ ಸುಲ್ತಾನ ನಾವು ಹೋದಷ್ಟು ಉಂಡ್ವಿ ಟೈಮ್ ನೋಡ್ರಿಲ್ಲ ಅಲ್ಲಿ ಹೆಂಗೆ ಇವತ್ತು 6 ಗಂಟೆ ಆತನದ ಗೊತ್ತಿಲ್ಲ ರೀ ಎಲ್ಲ ಕೆಲಸ ಎಲ್ಲ ಮುಗಿಸಮಟ ಅಂತ ಹೇಳಿದ್ರೆ ಇವತ್ತು ಟೈಮ್ ಹೋಗಿದ್ದ ಗೊತ್ತಾಗಿಲ್ಲ ರೀ ನೋಡ್ರಿ ನಮ್ಮ ಮನೆಯವ್ರು ಕಸ ಹೊಡ್ಯಾಕತ್ತಾರೆ ಯಾಕಂದ್ರೆ ಮೊಹರಂಗೆ ಅಂಗಡಿ ಹಚ್ಬೇಕಂತಂದ್ರೆ ಎಲ್ಲರೂ ಕೇಳ್ತಿರಲ್ರಿ ಏನವು ನಿಮ್ಮ ಮನ್ಯಾಗ ಚೀಲ ಅಂತ ಮೊಹರಮ್ ಅಂಗಡಿ ಹಚ್ತೀವಿ ರೀ ನಾವು ಮೊಹರಮ್ಗೆ ಅಂಗಡಿ ಹಚ್ಚೋದಕ್ಕೆ ಅವೆಲ್ಲ ಚೀಲ ಹೋಗ್ಬಿಡ್ತಾವ್ರಿ ಈಗ ಯಾವಾಗಂದ್ರೆ ಶನಿವಾರ ದಿನ ನೈಟ್ ಎಲ್ಲ ತೊಗೊಂಡು ಹೋಗ್ಬಿಡ್ತೀವಿ ರೀ ಅಂಗಡಿಗೆ ರೀ ಅಂಗಡಿ ಹಚ್ಚಾಕ್ರಿ ಈಗ ಟೈಮ್ ಆತಲ್ರಿ ಈಗ ಅಮ್ಮಗೆ ಮೀನು ತೆಗೆದ್ರಿ ಈಗ ನಮ್ಮ ಅರ್ಶಿ ನಂಗೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗೈತೆ ನೋಡ್ರಿಪ್ಪ ಮತ್ತು ಇವು ಟಿಫಿನ್ ಕೆರಿ ಅಂತಾರಲ್ರಿ ಅವು ಈಕಿ ಕಟ್ಕೊಂಡು ಹೋಗಲ್ರಿ ಊಟ ಶಾಲೆಗೆ ಅದು ಅವ್ರ ಕೊಟ್ಟಿದ್ರಿ ಈಕಿಗೊಂದು ಆಸಿಫ್ಗೊಂದು ನಂದಿನಿ ಮೇಡಮರ ಕೊಟ್ಟು ಕಳಿಸಿದ್ರಿ ನನಗೆ ಬಳಿ ಹಾಂ ನಿನ್ನ ಇದು ಡಬ್ಬಿ ಕಟ್ಕೊಂಡು ಹೋಗ್ಯಲ್ಲ ಅವರ ಕೊಟ್ಟಿದ್ವು ಅವು ಆಟೋನ ಬಂತ್ರಿ ಈಗ ಆಯ್ಕೆ ಅರ್ಶಿ ಪೇರು ಹೆಚ್ಚಿದ್ದಾನ ಅವ್ರು ದಾದಿ ಕೊಟ್ಟು ಮೆತ್ತಗದವು ನೀರು ಬಿಟ್ಟಾರಿಪ್ಪ ಮತ್ತೆ ನೀರಿನ ಕೆಲಸ ನೋಡ್ರಿ ನಮ್ಗೆ ಇದ್ರಾಗ ಬೆಳ್ಳಿ ತಕೊಂಬಿಡಿ ಮಮ್ಮಿ ಬೆಳ್ಳಿ ಮಾರ್ಬರೋಣ ವಿಡಿಯೋ ಹಿಡಿದಾನ ಅದೇ ಇಲ್ಲಿ ನೋಡಿಲ್ಲಿ
ನೋಡ್ತೀನ ಅದ ಮತ್ತು ಬೆಳ್ಳಿ ಐತಲ್ಲಿ ತಕೊಂಬಿಡ ಮಾರ್ ಬರೋನ್ ಹೋಗಿ. ಇದು ಬೆಳ್ಳಿ, ಇದು ಬಂಗಾರ. ನಿಮ್ಮ ದಾದಿಯರ್ ಹಾಕಿ ಸೀರೆ ನೋಡಿ. ಎದ್ರಾಗ ಇಳಿಯದೊಳಗೆ. ಹೌದಾ? ಇಳಿಯದಾಗ ಹಾಕಿ ಸೀರೆ ಇದೆ. ನಮ್ಮ ಮಮ್ಮಿ ಎಂಗೇಜ್ಮೆಂಟ್ ಸೀರೆ ಅಂತ ಹೇಳಿ ನಾನು ಹಾಕೊಂತೆ ತಡಿ. ಹಾಕ್ಯಮ್ಮ ಇದನ್ನ ನನ್ನ ಎಂಗೇಜ್ಮೆಂಟ್ ಸೀರೆ ನೋಡಿ. ನಿನ್ನ ಎಂಗೇಜ್ಮೆಂಟಿಗೆ ಹಾಕ್ತಡಿ ಯಾರಿಪ್ಪ ಇದನ್ನ ಉಳಿಸ್ತೀನಿ. ಫಂಕ್ಷನ್ ಇದ್ದಾಗ ಹಾಕ್ತೇಂತು ಹಾಕೊಂತೇಂತು. ನೋಡಿಪ್ಪ ನಮ್ಮ ಮಾರಿಪ್ಪನ ಎಂಗೇಜ್ಮೆಂಟಿಗೆ ಸಾರಿ ನೋಡ್ರಿ ಹಸರು ಬ್ಯಾಡವಾ ಮತ್ತೆ ಹುಡ್ಕಾಕ್ ಹೋದ್ರೆ ಸಿಗಂಗಿಲ್ಲ ರೀ ಅರಿಪ ಇಂಥವು ನೋಡಿ ಪೂರ್ ಹೆಂಗೈತೆ ನೋಡಿದ್ ಹೋಗಿಲ್ಲ. ಹೌದು ಜರ ಎಲ್ಲ ಬೆಳ್ಳಿ ಇದ್ರ ಮಾಡ್ಯಾರ ನೋಡು, ಬೆಳ್ಳಿದು ಬಂಗಾರದ್ದು ಅರ್ಶಂದ ಇದು ಕಿಡ ಮತ್ತು ಅರ್ಶ ಸಿಟ್ಟಾಗೀಗ. ಇದು ನಮ್ಮ ಹೆಣ ಮಾಡ್ಕೊಟ್ಟು ಸೀರಿದ ಇವೆಲ್ಲ ಹಂಗ ಇಟ್ಟಿದ್ವಲ್ಲ ಅದಕ್ಕೆ ತೆಗಿತೇವೆ. ಇನ್ನು ಬ್ಲೌಸ್ ಹೊಲಿ ಅಂದ್ರೆ ಬ್ಲೌಸ್ ಹೊಲಿವಲ್ಲ, ಇದಕ್ಕೆ ಯಾವ ಒಂದು ಸ್ವಲ್ಪ ಜಂಪರ್ ಕರೆಕ್ಟ್ ಆಗವಂತ ಇದ್ವು ಅಂದ್ರೆ ನೋಡಿ ಉಟ್ಕೊಂಬಿಡಕ್ಕೆ ಬರುತ್ತೆ ಅವನು. ಉಟ್ಕೊಂಬಿಡ ಮತ್ತೇನು ಮಾಡ್ತಿ. ಇದು ನಮ್ಮ ಇವ್ರು ಧಾರವಾಡ ಮೇಡಮ್ ಧಾರವಾಡದಾರ ಕಟ್ಟದ್ದು ನೋಡಿ. ಇದ್ರ ನವನಗರದಾರ ಸೀರೆ. ನಮ್ದು ಇದು ಫಂಕ್ಷನ್ ಇತ್ತಲ್ಲ ಇದ್ರ ಸನ್ಮಾನ ಮಾಡಕ್ಕೆ ಇದ್ರಲ್ಲ ಆನಂದ್ ನಗರದೊಳಗೆ ಸಂಗೀತ ಸಂಬಂಧ, ಅವಾಗ ಇದನ್ನ ಉಟ್ಕೊಂಡು ಹೋಗ್ರಿ ಅಂತೇಳಿ ಅವ್ರ ಮಗನ ಕಡೆಯಿಂದ ಕೊಟ್ಟು ಕಳಿಸಿದ್ರು ಅವ್ರ ಮೈಸಾರಿ. ಚಂದಾಗಿತ್ತು ಅಲ್ಲ ಇವೆಲ್ಲ ಯಾವಾಗಿನೋದು ಐತೆ ನೋಡಿ. ಇದು ನೋಡಿ ಬಂದ್ ಕರ್ಸೋಡ್ ಬಾ. ಇದ್ರಾಗ ಇಂಥ ತಗೋಬೇಕಂತ ನಾನು ಕಡೆ ತೆಗಿದ್ದೆ. ನಿನ್ನ ಫೋನ್ ಹಿಡಿದ್ಬಿಟ್ಟೆ ಅದು ಇಲ್ಲವಲ್ಲ ಇಂಥವು. ಇದು ನಮ್ಮ ಅತ್ತಿ ಕೊಟ್ಟದ್ದು ನೋಡಿ ಸೀರೆ. ಈ ಸೀರೆ ಮಸ್ತ್ ಐತಿ. ಇದು ಬರೀ ನಸ್ರನಿಗೆ ಇದನ್ನ ಉಡ್ಸಿದ್ದೆ ನಾವು ನೋಡಕ್ಕೆ ಬಂದ. ಭಾಳ ಮಂದಿ ಬಂದೇ ಇಲ್ಲ ಆಕಿಗೆ. ಆಕಿ ನೋಡಕ್ಕೆ ಬಂದಿದ್ದು ಅವ್ರೊಬ್ರು ಒಬ್ರು ಫಸ್ಟ್ ಯಾರೊಬ್ರು ಅಂದ್ರೆ ಆಮೇಲೆ ಕಡೆ ಇದಾಗ ಫಿಕ್ಸ್ ಆಗ್ಬಿಡುತ್ತೆ. ಆಕಿಗೆ ಬಂದಾಗಿಂದ ನೋಡು ಎಷ್ಟು ಸಲ ಬರ್ತಾರೆ ಅವ್ರ ಎಷ್ಟು ಸಲ ಬರ್ತಾರೆ. ಇದ ಒಂದು ಆಕಿ ಹೋಗ್ತದೆ ಸೀರೆ. ಒಂದು ಯಾವ್ದು ಉಡ್ಸೋದ್ರ ಈ ಅದು ಚಂದ ಕಾಣಕತ್ತಿಲ್ಲ, ಇದು ಚಂದ ಕಾಣ ಇದನ್ನ ಇದಾಕಿತ್ತು. ಇದು ಚಂದ ಐತಿ. ಇದು ನಮ್ಮ ಈಕಿಗೆ ಜೇರಾಗ ಹಸದೈತಲ್ಲ ಅದು ಆ ಸೀರೆ ಆಕಿ ಭಾಳ ಚಂದ ಆಗ್ತದೆ. ನಮ್ಮ ನಜ್ಮಾಗ ಕೆಂಪು ಇತ್ತು, ಕೆಂಪು ಸೀರೆ ಉಡ್ತಿದ್ದೆ. ಇದೆಲ್ಲ ಏನು ಮಾಡೋದು ನೋಡ್ರಿ. ಅದೇ ನೀವು ನೋಡ್ರಿ ಹಂಗೈತಿ ಗಳಿಗಿದು. ಅದೇ ಇನ್ನು ಇದನ್ನ ಬಿಚ್ಚಲನ ಅದೇ ಹೌದು ಹಂಗೈತಿ. ಹಂಗೈತಿ ನೋಡಿರಿ. ಎಷ್ಟು ಸೀರೆವಾ ನೀನು ಹಂಗೆ ಮತ್ತು ಸೀರೆ ತೊಗೊಂತಿ. ಸೀರೆ ಎಲ್ಲಿ ತೊಗೊಂಡು ನಾವು ಅದು ಇವನು ಮೆತ್ತನು ಮತ್ತು ಸೀರೆ ಎಲ್ಲಿ ತೊಗೊಂಡೇವ ಅಂತೀಯಲ್ಲ ಮಮ್ಮಿ. ತಗೋ ನೋಡ್ರಿ ಅದೇ ಇವು ಎಲ್ಲಿ ಹೋಗ್ಯವ ಅಂತ ನಾನು ಕೂತ್ಕೊಂಡು ನೋಡೋಣ. ಇಲ್ಲೇ ಅದಾವ ಸೀರೆ ಮೆತ್ತನ ಸೀರೆ ಇದ್ದಲ್ಲ ಅಂತ ಅದೇ ಎನ್ಸದವು ಅವನ್ನ ಇದು ಮಾಡಕ್ಕೆ ನಾನು ತೆಗ್ದೀನಿ. ಸಿಕ್ವಾ ಈಗ? ಇದು ನಮ್ಮ ರೇಷ್ಮೆ ಅದಲ್ಲ ತಮ್ಮನ ಮದುವೆಗಿಂದ. ಹೌದಾ? ರಾಜಣ್ಣ ಹಳೆಯನ್ ಮದುವೆಗಿಂದದು. ಇದು ನಮ್ಮ ಸಣ್ಣವ್ರ ಮಗಳು ರೇಷ್ಮೆ. ಚಂದ ಐತಿ. ಚಂದ ಬ್ಲೌಸ್ ಐತಿ. ಇರ್ಲಿ ಬಿಡು ಮಮ್ಮಿ ಇಟ್ಟು ಬಿಡಿ. ಈಗ ಮೊರಮ್ದಾಗ ಆಗಲ್ಲ. ಮೊರಮ್ ಈಗ ಬಂದ್ಬಿಡು. ಎಷ್ಟು ದಿನ ಮೊರಮ್ ಇತ್ತಾನ ಮಕ್ಳು ಕಟ್ ಮಾಡಿ ಒಂದಿನ ಹೊಲ್ಯಾಕ ಬರತ್ತಾರೆ ಇವನು. ಈಗ ಸ್ವಲ್ಪ ಬ್ಲೌಸ್ ಇದ್ದಿಲ್ಲ. ಅಮ್ಮನೇನು ಕಟ್ ಮಾಡಿದ್ದೀನ ತೋಳು ಕಟ್ ಮಾಡಿಲ್ಲ ಅದು. ಯಾವುದು ಕರೆಕ್ಟ್ ಬಂತಂದ್ರೆ ಕಟ್ ಮಾಡಿ ಹೊಲಿತೀನಿ ಅಂತೇಳಿ ಯಾರ್ದ ಇದು ಬ್ಲೌಸ್ ಐತೆ ನೋಡಿದ್ರಾಗ ಖರೆ ಇಷ್ಟು ಹಾಕೊಂಡ್ರಿ ಸೀರೆ. ಭಾಳ ದಿನ ಇಡಬಾರ್ದಲ್ರಿ. ಹಾಗಾಗಿ ಊಟತ್ತಾಗ ಎಷ್ಟು ದಿನ ಬರ್ತಾವ ಅಷ್ಟು ದಿನ ಹೊಲದ್ರಾತ ಅಂತಂದ್ರೆ ಏನು ಹುಡುಗರು ಮಾರಿಪ ಭಾಳ. ಮತ್ತು ನನಗಂತ ಮಬ್ಬಯ್ಯ ಮೀತು ಅಂತ ಆಡ್ರಿ. ನನಗೆ ಮಬ್ಬಿದ್ದೀನಿ ಅಂತ ನೋಡ್ರಿ. ನಾನು ಎಲ್ಲ ಹೇಳ್ಯಾನ ನಾನು ಇಷ್ಟು ಸುಳ್ಳು ಹೇಳಬಾರ್ದು. ಯಾರು ಅರ್ಷ ಹೇಳೋದು ಮೊರಂ ಬಂತು ಏನು ಮಬ್ಬದ್ದೀನಿ ಮಮ್ಮಿ ಅಂತ. ಇವ ನಮ್ಮ ಅತ್ತಿದಾರ ಒಂದಿದು ಮಾಡ್ಕೊಡಿ ಇವ ಉಟ್ಕೊಂತೀನಿ ಬ್ಲೌಸ್. ನಮ್ಮ ಅತ್ತಿ ಜಂಪರ್ ನೋಡೋದು ಈಗ ಬ್ಯಾ ಬಿಡೋದು ನೆನಪಿಗೆ ಇಡು ಒಂದು. ನಮ್ಮ ಅತ್ತಿ ಇವ ಅವನ್ನ ಹುಡುಕಾಕೈದು ನೋಡುವ ನಾನು. ಅವು ಎಲ್ಲಿಟ್ಟಿದ್ದೇನೆ ಅಂತ ಅನ್ಸಿಕ್ಕು ಸಿಕ್ಕು ಇಲ್ಲಿಗ. ಈಗ ಮೊರಮ್ ಆದ್ಮ್ಯಾಗ ಹೊಲೆ ಅಂತೇಳಿ ಅವನು ಅಷ್ಟು ಲೈನಿಂಗ್ ತೊಗೊಂಬಂದ. ಇಲ್ಲ ನಮ್ಮ ಹೆಸರು ಕಡೆ ಹೋಗ್ತೀನಿ. ನಿನ್ನ ಕಡೆ ತಾಗ್ಲ ಅಂದ್ರೆ ಹೋಗಿ ಕಟ್ ಮಾಡ್ಸ್ಕೊಂಬರ್ತೀನಿ. ಈ ಕಡೆ ನೀಟಾಗಿ ಕಟ್ ಮಾಡ್ಕೊಡುವ ನೀನು, ನಾನು ಹೊಲಿತೀನಿ ಅಂತ. ಏನು ಮಾಡಿದ್ ಮತ್ತೆ ಬೆಳಗ್ಗೆ ನೀನು? ಅನ್ನ ಮಾಡಿ ಒಗ್ಗರಣೆಕಿಂದ ಸುಲ್ತಾನ ಅದನ್ನ ಉಂಡ ರೊಟ್ಟಿ ಉಂಡ ಪುಳಿಯೋಗರೆ ಅಂತ ಹುಳಿ ಹಾಕಿ ನೀನು ಹುಂಚುಳಿ. ಮತ್ತು ಅದಕ್ಕೆ ಪುಳಿಯೋಗರೆ ಆಗೈತದ ಹುಂಚುಳಿ ಹಾಕಿದ್ಕೆ. ಈಗ ಹುಂಚುಳಿ ಭಾಳ ಯೂಸ್ ಮಾಡ್ತಾಳ್ರಿ ನಮ್ಮ ಮನುಷ್ಯರಿ. ಕಿಚಡಿಗೆ ಆತು, ಬಗಾರ್ ಖಾನಿಗೆ ಆತು, ಚಿಕನ್ ಪಲ್ಯಕ ಎಲ್ಲದಕ್ಕೂ ಹುಳಿ ಭಾಳ ಹಾಕ್ತಾಳೆ ಆಕೆ. ಬಂದ್ಲು ಹೇಳಾಕ. ಇದು ನೋಡ್ರಿ ಸೀರೆ ರೀ. ಅವತ್ತೊಂದ ದಿನ ಹುಟ್ಟಿದ್ರಿ ಇದು ಅಷ್ಟ. ಎಲ್ಲ ಬೆಳ್ಳಿ ಜರ ಆಮೇಲೆ ಬಂಗಾರದ್ದು ಎಲ್ಲ ಕೂಡ ಹಾಕಿಸ್ಬಿಟ್ರೆ ನಮ್ಮಮ್ಮ ಇದ್ರೊಳಗೆ ರೀ. ಬೆಳ್ಳಿ ಬಂಗಾರ ಕೂಡ ಐತಿ ಇದ್ರೊಳಗೆ.
ಇಳ್ಯಾಕೆ ನೋಡ್ರಿ ನಾವು ಎಂಥ ಪುಣ್ಯ ಮಾಡಿರಿ ನಾವು ಎಂಗೇಜ್ಮೆಂಟಿಗೆ ಸೀರೆ ರೀ ಈಗಿನ ತೊಳ್ಕೊಕೆ ಹೋದ್ರೆ ಸಿಗಂಗಿಲ್ಲ ಏನ್ರಿಪ್ಪ ಅಂತಾವೆ ಎಷ್ಟು ಆಯ್ತು ನೋಡಿ ಅವತ್ತ ಒಂದು ದಿನ ಹುಟ್ಟಿದ್ರಿ ಮತ್ತು ಹೊಳ್ಳಿ ನಾನು ಮೈಗೆ ಹಚ್ಚಿಲ್ರಿ ಇದನ್ನು ಅದಕ್ಕೆ ಆರಿಪಾಗಿ ಹೇಳಿದ್ದೀನಿ ಹಾಕೊಂತ ತೋರ್ವಾ ಅಂತಂದ್ರೆ ಎಷ್ಟು ಚಂದ ಐತ್ರಿ ಇಲ್ಲಿ ನೋಡ್ರಿಪ್ಪ ORS ಕುಡಿಯೋದ್ರಿ ಈಗ ಸ್ವಲ್ಪ ದಣು ಕಡಿಮೆ ಆಗಲಿ ಅಂತಂದು ಇವತ್ತು ದಣು ಭಾಳ ಆಗೈತೆ ನಮಗೂ ಹಾಗಾಗಿ ORS ಕುಡಿಯಕತ್ತೀವಿ ರೀ ನಮ್ಮ ಬಜಾನವ್ರು ನೋಡಿ ನೆನಪಾಗೈತ್ರಿ ORS ಕುಡಿಯೋದ್ರಿ ನೋಡ್ರಿ ಹಂಗೆ ಕುಡಿಬೇಕು ನೋಡ್ರಿ ORS ರೀ ನಮ್ಮ ಬಜಾನವ್ರು ಕುಡಿತಲ್ರಿ ಹಂಗೆ ರೀ ಪಾಪ ಯಾರಿಗೆ ಗೊತ್ತಾಯ್ತು ತಗೋರಿ ಕುಡಿಯೋದ್ರಿ ನೀವು ಚಲೋ ಕುಡಿಯಕತ್ತೀರಿ ಸಾರ್ಟ್ ಮಾಡ್ಕೊತಾರೆ ರೀ ಕೊಡ್ಲೇನ್ರಿ ನಂದು ಸಾಕ್ರಿ ಮಧ್ಯಾಹ್ನ ಕೋಟಾ ಕಡಿಜ ತರಿಲ್ಲಲ್ರಿ ಇವಾಗ ಈಗ ಸ್ಟ್ರಗಲ್ ಬರೀ ಹೇಳಿಟ್ಟಿನಿ ಅಮ್ಮ 1 kg ಹೇಳ್ಯಾರಿಪ್ಪ ಅದನ್ರಿ ನಾವು ಅದನ್ನು ತಿನ್ನಂಗಿಲ್ರಿ ಜಾಸ್ತಿ ರೀ ಹೋಗೋದೇ ಇಲ್ಲ ನಮಗಂತದ ಇನ್ನೂ ಕಲೀಜಾದ್ರೆ ಸ್ವಲ್ಪ ಏನಾದರೂ ನೋಡ್ಬೋದ್ರಿಪ್ಪ ಇದು ಕೋಟ ಅಂತಾರ ಅದಂತ ಮುಟ್ಟಂಗ ಆಗಿರಿ ನಮಗೆ ರೀ ಅಕ್ಕ ಕೊಟ್ಟು ಕಳಿಸಿದ್ರು ಅಂತ ಹೇಳಿದ್ರೆ ಅದನ್ನು ಪಲ್ಯ ಮಾಡ್ಬೇಕ್ರಿ ಈಗ ಇದು ಇತ್ತು ಕಡ್ಡಿಕಾಳು ಪಲ್ಯ ಐತ್ರಿ ಇನ್ನೊಂದಿಷ್ಟು ಅದನ್ನು ಬಿಸಿ ಮಾಡಿ ಬೇಳೆ ಸಾರ ಐತ್ರಿ ಅದನ್ನು ಬಿಸಿ ಮಾಡಿಟ್ಟಿರಿ ಈಗ ಅದಕ್ಕೆ ಈಗ ರೊಟ್ಟಿ ಮಾಡ್ತೀನಿ ಒಂದು ಸ್ವಲ್ಪ ರೊಟ್ಟಿ ಮಾಡಿಟ್ಟು ಅದು ಕಟ್ ಕಳಿಸಿದ್ರು ಅಂತ ಹೇಳಿದ್ರೆ ಅದ್ರ ಪಲ್ಯ ಮಾಡಕ್ಬೇಕಂತಂದ್ರಿ ಅರಿಶಿನ ಬರ್ಕೊಳಕತ್ತಾಳ್ರಿ ಆರಿಪ ನೀರು ತುಂಬಾಕತ್ತಾಳ ನಾನು ಅಡುಗೆ ಮಾಡೋದ್ರಿ ಈಗ ಅದು ಮಧ್ಯಾಹ್ನ ತೊಗೊಂಡ್ಬಿಟ್ರೆ ಮಧ್ಯಾಹ್ನ ಮಾಡ್ತೀವಿ ಅವ್ರು ಇಲ್ಲ ಅಂತ ಹೇಳಿದ್ರಿ ಮಧ್ಯಾಹ್ನ ಸಂಜೆ ಮುಂದೆ ಕೊಡ್ತೀವಿ ಅಂತಂದ್ರೆ ಅವರು ಹಾಗಾಗಿ ಈಗ ಮಾಡೋದ್ರಿ ಇದು ಇಲ್ಲಿ ನೋಡ್ರಿ ನಾನು ಹೋಗಿ ಅಮ್ಮ ಕಡೆ ಹೋಗಿ ಚಹಾ ಕೊಟ್ಟು ಪಾಲಕ್ ತರಕಾರಿ ತೊಗೊಂಡು ಬಂದಿರಿ ನಾನು ಪಾಲಕ್ ವಡ ಮಾಡ್ರಿ ಪಾಲಕ್ ಕೊಡಲ್ಲ ಇದು ವಡ ಮಾಡಕ್ಕೆ ತೊಗೊಂಡಿನಿ ತುಪ್ರಿಕಾಯಿ ವಡ ತುಪ್ರಿಕಾಯಿ ಬಜ್ಜಿ ಮಸ್ತ್ ಆಯ್ತು ಮೀನಾ ತೊಗೊಂಬಂದಿರಿಪ್ಪ ಏನು ಮಾತಪ್ಪ ಏನು ತೊಗೊಂಡ ಛತ್ರಿ ಈಗ ಅದೇನ ಪೇಂಟ್ ಅಂಗಡಿ ಒಳಗೆ ಮೀಟಿಂಗ್ ಇತ್ತಪ್ಪ ಒಂದು ಛತ್ರಿ ಛತ್ರಿ ಚಲೋ ಐತಲ್ಲ ಮಳೆಗಾಲದಾಗ 10 ರೂಪಾಯಿ ಮಾಜಾ ತೊಗೊಂಬಂದಿದ್ರು ಒಂದು ಕೇಕ್ ಅಲ್ಲಿ ಕೊಟ್ರಂತಾನ ಅವನ್ನ 10 ರೂಪಾಯಿ ಕೇಕ್ ಹೌದು ಅಲ್ಲಿ ಮೀಟಿಂಗ್ ಇತ್ತಂದ್ರೆ ಪೇಂಟಿನ ಸಂಬಂಧ ಕೊಡ್ದಾರ ಮೇನ್ರ ಅವೆಲ್ಲ ಮತ್ತು ನಮ್ಮ ಹಾಟ್ ಬಾಕ್ಸ್ ಬಂದವಲ್ಲ ಅವರ ಕೊಟ್ಟಿದ್ವು ಪೇಂಟ್ನವ್ರ ಚಲೋ ಆತ್ಬಿಡು ಛತ್ರಿ ಅದಿಲ್ಲ ಈಗ ಬದ್ನಿಕಾಯಿ ಪಲ್ಯ ಮಾಡ್ಬೇಕಂತ ಮಾಡಿದೆ ಯಾಕಂದ್ರೆ ಕೊಟ್ಟ ಕಲಿಜೇನ ತಂದ್ಬಿಡು ಹೋಲಿ ಅಂತ ನಾನು ನೆನಪು ಮಾಡಿಲ್ರಿ ಅಮ್ಮನ ಕಡೆ ಮೀನು ಕೊಟ್ರೆ ಒಣ ಮೀನು ರೀ ಒಣ ಮೀನು ಪಲ್ಯ ಮಾಡುವ ಅಂತಂದು ಹ್ಞೂ ರೀ ಅಂತಂದು ಹೇಳಿ ತೊಗೊಂಬಂದೆ ನಾನು ಈಗ ಅವ್ರು ಕೋಟ ಕಲಿಜದ ಬಯ್ಯಾರ ಫೋನ್ ಹಚ್ಚಾರ ಮತ್ತು ಬೆಳಗಿನ ಹೇಳಿದಲ್ರಿ 1 kg ಬೇಕಂತಂದು ತೆಗಿತೀವಿ ನಿಮ್ಗೆ ಅಂತೇಳಿ ಅಂದು ಮತ್ತು ಅಮ್ಮ ಫೋನ್ ಹಚ್ಚಿ ಅರ್ಧ kg ಅಷ್ಟು ಹೇಳಿದ್ರು 1 kg ಬೇಡ ಅಂತಂದು ಬ್ಯಾಡ್ರಿಪ್ಪ ಅರ್ಧ kg ಕೊಡ್ರಿ ಸಾಕಂತ ಹೇಳಂದ್ರೆ ಈಗ ಅದ್ರ ಪಲ್ಯ ಮಾಡೋದು ನೋಡ್ರಿ ಇಲ್ಲಿ ನೋಡ್ರಿ ಕಲಿಜನ ಹೆಚ್ಚಿಟ್ಕೊಂಡೇನಿ ರೀ ಅದು ಕೋಟ ಅಂತಾರಲ್ರಿಪ್ಪ ಅದನ್ನ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿ ಕುಕ್ಕರ್ಗೆ ಹಾಕೀನಿ ಅದನ್ನು ಸಿಟಿ ಮಾಡ್ಸಕಿಟ್ಟೀನಿ ರೀ ಅದು ಅಲ್ಲಿ ಬರೋದಿಲ್ಲ ಅಂತ ಅಮ್ಮಾಗ್ರಿ ಚಲೋತ್ನ ಕುದಿಸು ಅಂತಲೇ ಹೇಳ್ಯಾರ ಈಗ ಅವರು ಮತ್ತು ಇಲ್ಲಿ ಒಂದು ಬಾಳೆಗಳಿಗೆ ಎಣ್ಣೆಕಾಯಿ ಹಾಕಿದ್ದೀನಿ ಅವನು ಉಳ್ಳಾಗಡ್ಡಿ ಹಾಕೊಂಡೇನಿ ಸ್ವಲ್ಪ ಫ್ರೈ ಆಗಲಿ ಅಂತ ಹೇಳಿ ಉಳ್ಳಾಗಡ್ಡಿ ಅಂದರೆ ಇದ್ರ ಕಲಿಜ ಹಾಕಿತೀನಿ ರೀ ಮೊದಲು ಆಮೇಲೆ ಕೋಟ ಕುದ್ಮೇಲೆ ಕೋಟ ಹಾಕಿಬಿಡ್ತೀನಿ ರೀ ಇದ್ರೊಳಗೆ ಇದ್ರ ಮೊದಲು ಪಲ್ಯ ಮಾಡೋಕ್ಕಿತ್ತೀನಿ ರೀ ಇಲ್ಲಿ ನೋಡಿ ಸ್ವಲ್ಪ ಗರಂ ಮಸಾಲ ರೀ ಆಮೇಲೆ ಧನಿಯಾ ಪುಡಿ ರೀ ಅದೆಲ್ಲ ಹಾಕಿ ಟೊಮೆಟೊ ಹಣ್ಣು ಹಾಕಿ ಒಣ ಖಾರ ಹಾಕಿ ಉಪ್ಪು ಅರ್ಶಿನ ಪುಡಿ ಎಲ್ಲ ಹಾಕಿ ಕುದಿಯಾಕಿಟ್ಟೀನಿ ರೀ ಇದು ಕಲೀಜ ಅಷ್ಟೇ ರೀ ಇದು ಕೋಟ ಇಲ್ಲಿ ಇದು ಆಯ್ತೇನ್ರಿಪ್ಪ ಸೀಟೆ ಆತೇನ್ರಿ ಈಗ ನೋಡ್ಬೇಕ್ರಿ ಅದನ್ನು ಇಲ್ಲಿ ನೋಡ್ರಿ ಉಪ್ಪು ಅರ್ಶಿನ ಪುಡಿ ಹಾಕಿಟ್ಟಿದ್ದೀರಿ ಎಣ್ಣೆ ಹಾಕಿದ್ದಿಲ್ಲ ರೀ ಅದು ಯಾಕೋ ಒಂಥರ ಚರ್ಬಿ ಇದ್ದಂಗಿತ್ರಿಪ್ಪ ಹಾಗಾಗಿ ಅದ ಎಣ್ಣೆ ಬಿಟ್ಬಿಟ್ಟೈತ್ರಿ ಈಗ ಇದನ್ನು ಆ ಪಲ್ಯ ಒಳಗೆ ಹಾಕ್ಬಿಡ್ತೀನಿ ರೀ ಕುದೀತೈತ್ರಿ ಇದು ಅದಕ್ಕೆ ನಾವು ತಿನ್ನಲ್ಲ ರೀ ಇದನ್ನು ಅಮ್ಮ ಇನ್ನೂ 1 kg ಹೇಳಿದ್ರಿ ನಾವು ಅರ್ಧ kg ಸಾಕು ಭಯ ಅಂತಂದು ಹೇಳಿದ್ವಿ 1 kg ಹೇಳಿದ್ರಲ್ಲ ನೀವು ಅಂದ್ರೆ ಬೆಳಗ್ಗೆ ಆಗಿದ್ರೆ 1 kg ಬೇಕಾಗಿತ್ರಿಪ್ಪ ಈಗ 1 kg ಬೇಡ ನಮ್ಗೆ ಅರ್ಧ kg ನೈಟಿಗೆ ಸಾಕು ಅಂತಂದು ಹೇಳಿದ್ರಿ ಆಯ್ತು ತೊಗೊಳ್ರಿ ಅಂತಂದು ಕೊಟ್ಟು ಕಳ್ಸರಿ ಇದೇನು ಕುದ್ದೈತು ಇಲ್ಲರಿಪ್ಪ ಯಾರಿಗೆ ಗೊತ್ತಿದ್ದು ನೋಡ್ತೀನಿ ತಡ್ರಿ ಇಲ್ಲಿ ನೋಡಿರಿ ಗ್ಯಾಸ್ನ ಬಂದ್ ಮಾಡಿದೆ ಅದನ್ನೆಲ್ಲ ಕೈಯಾಡಿ ಸ್ವಲ್ಪ ಹೊತ್ತು ಕುದಿಸಿ ಈ ಥರ ರೆಡಿ ಆಯ್ತು ನೋಡ್ರಿ ಪಲ್ಯ ರೀ ಇದು ನಮ್ಮಮ್ಮ ಮತ್ತು ನಮ್ಮ ಮನೆಯವ್ರು ಇಬ್ಬರ ಉಣ್ಣದ್ರಿ ಈಗ ಬಾಬರು ಉಣ್ಣಂಗಿಲ್ಲ ರೀ ಇದನ್ನು ಅವ್ರಿಗೆ ಕಡ್ಡಿಕಾಳು ಪಲ್ಯ ಇದೈತ್ರಿ ಬೇಕಂತೈತದ ಆಮ್ಲೆಟ್ ಹಾಕ್ಕೊಡ್ತೀನಿ ರೀ ಬೇಳೆ ಸಾರದು ಐತ್ರಿ ಈಗ ನೋಡಿರಿ ನೀರು ಕಾಯಕ್ಕಿಟ್ಟಿನಿ ನಾನು ನಮ್ಮ ಬಾಬರು ಉಣ್ಣಾಕೊಲ್ಲತ್ರಿ ಗಂಜಿ ಮಾಡ್ಕೊಳ್ಬೇಕಂತ್ರಿ ಅವ್ರಿಗೇನು ಅವು ದೋಸೆ ರುಚಿ ಹಚ್ಬಿಟ್ರಲ್ರಿ ದೋಸೆ ತಿನ್ಬಿಟ್ರಲ್ಲ ಜಾಸ್ತಿ ಹಂಗಾಗಿ ಅವ ಎದ್ದಿ ಮೇಲೆ ಕುಂತಾನಾಗ ಅಂತ ಅವ್ರಿಗೆ ಗಂಜಿ ಮಾಡ್ಬೇಕಂತ್ರಿ ಗಂಜಿ ಮಾಡ್ತೀನಿ ರೀ ಅವ್ರಿಗೆ ಜೋಳ ಹಿಟ್ಟಿಂದ ಹೆಂಗೈತೆ ಪಲ್ಯ ಅದು ಚಲೋ ಆಗೈತ್ರಿ ಚಲೋ ಆಯ್ತು ಬಿಡ್ರಿ ಹ್ಞೂ ಪಲ್ಯ ಹಾಕೋ ಮಟನ್ ಅದನ್ರಿ ಹಾಂ ಪೈಪ್ ಇಟ್ಟಿಲ್ವಾ ನಮ್ಮ ಅರಿಪನ ಎಲ್ಲ ಮೀನದೆಲ್ಲ ತೊಳೆದ್ರಿಕೆ ನಾನು ಊಟಕ್ಕೆ ಕೊಟ್ಟು ಅಮ್ಮಾಗ ಪಾಪ ಗಂಜಿ ಮಾಡಿಕೊಟ್ಟು ಒಂದಿಷ್ಟು ಬಾಂಡೆ ಇದ್ರಿ ಇಷ್ಟು ತಿಕ್ಕ ಅಂತ ತೊಗೊಂಡಿದ್ದೆ ನಾನು
ಮತ್ತು ಫ್ರೆಂಡ್ಸ ಇವತ್ತಿನ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ್ತಾ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್ ಜೈ ಕರ್ನಾಟಕ.